ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವುದು ಸತ್ಯ. ಕುಟುಂಬ ರಾಜಕಾರಣ ಮೂರೂ ರಾಜಕೀಯ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಇದೆ. ಕಾರ್ಯಕರ್ತ ಹೇಳ್ಬೋದ 40 ವರ್ಷ ಹಿಂದೆ ಇದ್ದಾರೆ, 30 ಇದ್ದಾರೆ, ಓಕೆ ಒಪ್ತೀನಿ ನಾನು. ಆದರೆ ಈ ಪೀಡ್ ಮ್ಯಾಗ ಬಂದು ಈ ಡಿಫ್ರೆಂಟ್ ಪೀಡ್ ಈ ಪ್ಲಾಟ್ಫಾರ್ಮ್ ಬಂದರೆ ಇಲ್ಲಿ ವ್ಯವಸ್ಥೆನೇ ಬೇರೆ. ಮತ್ತು ಆ ಕಡೆ BJPಗೂ ಅಲ್ಲೂ ಸೇಮ್ ಇದೆ, JDSನಲ್ಲೂ ಸೇಮ್ ಇದೆ, ಎಲ್ಲರೂ ಏನು ಕಡಿಮೆ ಇದೆ ಅಲ್ಲೂ ಸೇಮ್ ಇದೆ. ನಮ್ದೇನು ಪರಿಸ್ಥಿತಿ ಇದೆ, BJPಲಿ ಅದೇ, JDS ಇದೆ, ಇಡೀ ರಾಜ್ಯ ತುಂಬ BJP ಪರಿಸ್ಥಿತಿ ಸೇಮ್ ಇದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಮಹಾರಾಷ್ಟ್ರದಾಗ ನೋಡ್ರಿ ಕುಟುಂಬ ರಾಜಕಾರಣವನ್ನ ಬೆಳೆಸ್ತಂತವ್ರು ಯಾರು, ಬೆಳೆಸ್ತಾ ಇರುವುದು ಯಾರು? ಈ ದೇಶದ ಸಂವಿಧಾನ ಪ್ರಜೆಗಳೇ ಪ್ರಭುಗಳು, ಪ್ರಜಾಪ್ರಭುತ್ವ ರಚಿತ ಆಗಿರುವುದೇ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅಂತ. ಅದನ್ನ ಮರೆತು ಬಿಟ್ಟಿದ್ದೀವಿ. ರಾಜಕಾರಣಿಗಳಿಗಾಗಿ, ರಾಜಕಾರಣಿಗಳಿಂದ, ರಾಜಕಾರಣಿಗಳಿಗೋಸ್ಕರ ಅಂತೇಳಿ ನಾವೇ ಬದಲಾವಣೆ ಮಾಡಿದ್ದೀರಿ. ಸಂವಿಧಾನದಲ್ಲಿ ಬರೆದಿರುವಂಥದ್ದು ನೀವುಗಳು ರಾಜರಾಗರಪ್ಪ ಅಂತಂದ್ರೆ ನೀವು ಕುಟುಂಬಗಳನ್ನ ಬೆಳೆಸ್ತಾ ಇದ್ದೀರಿ. ಒಂದು ಕಡೆ JDSನಲ್ಲಿ ಇಡೀ ಪಕ್ಷವನ್ನ ಆವರಿಸಿರುವಂಥದ್ದು ದೇವೇಗೌಡರ ಕುಟುಂಬ. 93 ವರ್ಷದಲ್ಲೂ ಇನ್ನೂ ಸಹ ನಾನು ರಾಜ್ಯಸಭೆಗೆ ಆಯ್ಕೆ ಆಗಬೇಕು, ನಾನಲ್ಲಿ ವೀಲ್ ಚೇರ್ ಮೇಲೆ ಕೂತ್ಕೊಂಡು ನನ್ನ ರಾಜಕೀಯ ಮಾಡಬೇಕು ಅಂತ ಹೇಳುವಂತಹ ದೇವೇಗೌಡರು ಇಡೀ ಕುಟುಂಬವನ್ನ ರಾಜಕೀಯಕ್ಕೆ ತಗೊಂಡ್ಬಂದ್ರು, ಅಳಿಯನ ಆದಿಯಾಗಿ ತಗೊಂಡು ಬಂದ್ರು. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ತಂದೆ, ಮಗಳು, ಮಗ, ಕುಟುಂಬದವರು ಇವರುಗಳೇ ರಾಜಕೀಯದಲ್ಲಿ. ಅವರಾದ ಮೇಲೆ ಇವರಾದ ಮೇಲೆ ಅವರಾಗ್ಲಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತ್ ಇಲ್ಲ ತಾಲೂಕ್ ಪಂಚಾಯತ್, ಮತ್ತೆ MLC MP ಗಳು ಇದೆಲ್ಲ ಇವರೇ ಆಗ್ತಾ ಇದ್ದಾರೆ. ಇನ್ನು BJP ಹೊರತಾಗಿಲ್ಲ. ಯಡಿಯೂರಪ್ಪನವರ ಕುಟುಂಬ ಇಡೀ ಇಬ್ಬರು ಮಕ್ಕಳು, ಒಬ್ಬರು ಯಡಿಯೂರಪ್ಪನವರು ನಿರಂತರವಾಗಿ ಕುಟುಂಬ ರಾಜಕಾರಣ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಎಲ್ಲ ರಾಜಕಾರಣಗಳು ಈ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ತಮ್ಮ ಲಾಭಕ್ಕೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಈಗ ದಾವಣಗೆರೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರು ನಿರಂತರವಾಗಿ ದಕ್ಷಿಣ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. ಉತ್ತರದಲ್ಲಿ ಮಲ್ಲಿಕಾರ್ಜುನ್ ಈಗ MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಈಗ ಅವರ ಮಗ ಸಮರ್ಥ ಸಹ ಇವಾಗ ದಕ್ಷಿಣದ ಅಭ್ಯರ್ಥಿ ಆಗಿದ್ದಾರೆ. ಇಡೀ ಕುಟುಂಬ ತಾತ, ಮಗ, ಸೊಸೆ, ಮೊಮ್ಮಗ. ಇದು ಅನಿವಾರ್ಯತೆ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರೋದು ಸತ್ಯ. ಪ್ರಬಲವಾದಂತಹ ಕ್ಯಾಂಡಿಡೇಟ್ಗಳಿಲ್ಲ. ಒಂದು ಓಟಿನ ಬೆಲೆ ಇವತ್ತು 500,000ದಿಂದ ಇವತ್ತು 5,000 ರೂಪಾಯಿವರೆಗೂ ಹೋಗಿದೆ. BJPಯವ್ರು 1,000 ಕೊಟ್ಟರೆ ಕಾಂಗ್ರೆಸ್ನವ್ರು 2,000 ಕೊಡ್ತಾರೆ, ಕಾಂಗ್ರೆಸ್ನವ್ರು 2,000 ಕೊಟ್ಟರೆ BJPಯವ್ರು 3,000 ಕೊಡ್ತಾರೆ, BJPಯವ್ರು 3 ಕೊಟ್ಟರೆ ನಾವು 5 ಕೊಡ್ತೀನಿ ಅನ್ನೋ ಲೆವೆಲ್ಗೆ ಇವತ್ತು ತಂದಿಟ್ಟಿರುವಂಥದ್ದು. ಹಿಂದೆ ಚುನಾವಣೆ ನಡೀತಿದ್ದರೆ ಬೂತಲ್ಲಿ ಕೂರುವಂಥವ್ರಿಗೆ ಬೂತಿನ ಖರ್ಚು ಅಂತ ಕೊಡ್ತಿದ್ರು. ನಾನು ಸಹ ಬೂತ್ ಏಜೆಂಟ್ ಆಗಿ 1992-93ರಲ್ಲಿ ನಾನು ಸಹ ಬೂತ್ ಏಜೆಂಟ್ ಆಗಿದ್ದಂಥವನೇ. ತಿಂಡಿ ಕೊಡ್ತಾ ಇದ್ರು, ಕಾಫಿ ದುಡ್ಡು ಕೊಡ್ತಾ ಇದ್ರು, ಬೂತ್ಗೆ ಅಂತ ಒಂದು 50 ರೂಪಾಯಿ ಕೊಡ್ತಿದ್ರು. ಇವತ್ತು ಒಂದು ಓಟಿಗೆ 500 ರೂಪಾಯಿ ಮಾಡಿ ಆಪರೇಷನ್ ಕಮಲ ಅಂತ ಮಾಡಿಕೊಂಡು ಇಡೀ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿಬಿಟ್ರಲ್ಲ. ಯಾರು ಮಾಡಿದ್ದು? ಅವರು ಕೊಡುವಂತಹ ಪುಡಿ ಕಾಸಿಗೋಸ್ಕರವಾಗಿ ಇಡೀ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರುವಂತಹ ಹಕ್ಕನ್ನು ಮಾರ್ಕೊಳ್ತಾ ಇದ್ದೀರಲ್ಲ. ಯಾರು ಕುಟುಂಬ ರಾಜಕಾರಣವನ್ನು ಬೆಳೆಸ್ತಾ ಇರುವಂಥವ್ರು? ಯಾರು? ನಾವೇ. ನೀವು ರಾಜರಾಗಿರುವಂಥವ್ರು ಸಿಂಹಾಸನದ ಮೇಲೆ ಕುತ್ಕೊಳ್ರಪ್ಪ ಅಂತೇಳಿ ಸಂವಿಧಾನದಲ್ಲಿ ಬರೆದ್ರೆ, ಇಲ್ಲ ನಾನು ಕೆಳಗಡೆನೆ ಕುತ್ಕೊತೀನಿ, ನಾನು ಸೇವಕನಾಗಿರ್ತೀನಿ, ನಾನು ಚಾಮರ ಬೀಸ್ತೇನೆ, ನಾನು ಬಹುಪರಾಗ ಹೇಳ್ತೀನಿ, ನಾನು ಹುಜೂರ್ ಅಂತೀನಿ, ನಾನು ಹೊತ್ಕೊಳ್ತಿರ್ತೀನಿ ಅಂತ ನೀವು ಡಿಸೈಡ್ ಮಾಡಿದ್ರೆ ಯಾರೇನಾದರೂ ಬದಲಾವಣೆ ಮಾಡೋಕ್ಕಾಗುತ್ತಾ? ಜನರ ಮೆಂಟಾಲಿಟಿ ಯಾವ ರೀತಿ ಇದೆ ಇವತ್ತಿನವರೆಗೂ. ನಾನು ನೆನ್ನೆನೂ ಒಂದು ವಿಡಿಯೋ ಮಾಡಿದ್ದೆ ದಾವಣಗೆರೆ ಬಗ್ಗೆ. ಇಲ್ಲಿ ಜಾತಿ ಲೆಕ್ಕಾಚಾರ, ಜಾತಿ ಇಲ್ಲ ಅಂತಿರಲ್ಲ, ಜಾತಿ ಲೆಕ್ಕಾಚಾರದಲ್ಲಿಯೇ ಸಹ ಅಷ್ಟು ನಡೆಯುವಂಥದ್ದು. ಪ್ರಜಾಪ್ರಭುತ್ವ ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಂತು ಎಲೆಕ್ಷನ್ಗೆ ಗೆಲ್ಲಬೇಕ್ರಿ. ಇದೇ ನಮ್ಮ ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಮಾಡಿದ್ರಲ್ಲ 2016 ನವೆಂಬರ್ 8ನೇ ತಾರೀಕಿಗೆ ಘೋಷಣೆ ಮಾಡಿದಾಗ ಬಹಳ ಖುಷಿ ಪಟ್ಟಂತಹ ವ್ಯಕ್ತಿಯಲ್ಲಿ ನಾನು ಒಬ್ಬ.
ಯಾಕೆಂದರೆ ನೋಟು ಬ್ಯಾನ್ ಆಯಿತು ಅಂತಂದರೆ, ಕಪ್ಪು ಹಣ ಹೋಯಿತು ಅಂತಂದರೆ ನನ್ನಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಚುನಾವಣೆಗೆ ನಿಂತು ಗೆಲ್ಲಬಹುದು ಎಂಬ ಆಸೆಯನ್ನು ಇಟ್ಕೊಂಡಿದ್ದಂಥವನು. ಏನಾಯಿತು? ನೋಟ್ ಬ್ಯಾನ್ ಆಗಿ ಅಟ್ಟರ್ ಫ್ಲಾಪ್ ಆಗಿ ಅದಕ್ಕೆ ಸಿನಿಮಾ ಮಾಡಿಕೊಂಡು ಅದನ್ನು ಪ್ರಮೋಷನ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಒಂದು ಓಟಿಗೆ ಬನ್ನಿ ತೋರಿಸ್ತೇನೆ, ಒಂದು ಓಟಿಗೆ 5,000, 3,000, 4,000ಗಳನ್ನು ಹಂಚುತ್ತಾ ಇದ್ದಾರೆ. ಒಬ್ಬ ಅಭ್ಯರ್ಥಿ ಚುನಾವಣೆಗೆ ನಿಲ್ಲಬೇಕು ಅಂತಂದರೆ ಅವನ ಹತ್ರ ಎಷ್ಟು ಹಣ ಇದೆ, ಒಂದು ಓಟಿಗೆ ಎಷ್ಟು ಹಂಚುತ್ತೀಯಾ, ಇದನ್ನು ಪ್ರಶ್ನೆ ಮಾಡ್ತಾರೆ. ನಿನ್ನ ಹತ್ರ ಹಣ ಇದೆಯಾ ಬಾ, ನಿನ್ನ ಹತ್ರ ಜಾತಿ ಬಲ ಇದೆಯಾ ಬಾ. ಇದು ಪ್ರಜಾಪ್ರಭುತ್ವನ? ಸತೀಶ್ ಜಾರಕಿಹೊಳಿ ಅವರು ವಾಸ್ತವ ಇವತ್ತು ಬೆಳಗಾವಿನಲ್ಲಿ ಜಾರಕಿಹೊಳಿ ಕುಟುಂಬದ ಅಷ್ಟು ಸಹೋದರರು ರಾಜಕೀಯದಲ್ಲಿದ್ದಾರೆ. ಒಬ್ಬರನ್ನು ಹೊರತುಪಡಿಸಿ, ಭೀಮ್ಸಿ ಅಂತ ಒಬ್ಬರಿದ್ದಾರೆ, ಅವರೊಬ್ಬರನ್ನು ಹೊರತುಪಡಿಸಿ ಎಲ್ಲರೂ ಸಹ ರಾಜಕೀಯದಲ್ಲಿದ್ದಾರೆ. ಪ್ರಿಯಾಂಕಾ ಅವರು ರಾಜಕೀಯದಲ್ಲಿದ್ದಾರೆ, ಮತ್ತು ಅವ್ರ ಮಗ ರಾಹುಲ್ ಸಹ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಮಕ್ಕಳು ಸಹ ರಾಜಕೀಯಕ್ಕೆ ಬರ್ತಾರೆ ಎಂಬ ಸುದ್ದಿ ಬರ್ತಾ ಇದೆ. ಅಲ್ಲಿ ಕೋರೆ ಕುಟುಂಬದವರು, ಉಮೇಶ್ ಕತ್ತಿ ಕುಟುಂಬದವರು, ಮತ್ತು ಜೊಲ್ಲೆ ಕುಟುಂಬದವರು, ಬೆಳಗಾವಿ ಜಿಲ್ಲೆ ಪೂರ್ತಿ ಅಷ್ಟು ಜನ ಅವರ ಕುಟುಂಬ ರಾಜಕಾರಣದಿಂದಲೇ ಮಾಡ್ತಾ ಇರುವಂಥದ್ದು. ಅದು ಅವರಿಗೆ ಅನಿವಾರ್ಯ. ಯಾಕೆಂದರೆ ಸಾಮಾನ್ಯ ವ್ಯಕ್ತಿಗಳು ಚುನಾವಣೆಗೆ ನಿಲ್ಲೋದಕ್ಕೆ ಆಗದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇಡೀ ರಾಜ್ಯದಲ್ಲಿ ಒಂದಷ್ಟು ಜನ ಇಡೀ ಪಕ್ಷಗಳನ್ನು ಹಿಡಿತದಲ್ಲಿ ಇಟ್ಕೊಂಡಿರುವಂಥದ್ದು. ಚುನಾವಣೆಗೆ ಗೆಲ್ಲಬೇಕು. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭೆ ಗೆಲ್ಲಬೇಕು ಅಂತಂದರೆ ಹಣ ಬಲವೂ ಇರಬೇಕು, ಜಾತಿ ಬಲವೂ ಇರಬೇಕು, ಎಲ್ಲವೂ ಇರಬೇಕು. ನಾವು ಗೆಲ್ಲಬೇಕು. ಅವರು ಕುಟುಂಬದವರಾಗಲಿ ಮತ್ತೊಬ್ಬರಾಗಲಿ. ಇವತ್ತು ಬಾಗಲಕೋಟೆನಲ್ಲಿ ಮೇಟಿ ಕುಟುಂಬದವರಿಗೆ ಸೀಟ್ ಕೊಟ್ಟಿದ್ದಾರೆ. ಬೇರೆಯವರು ಕೊಡ್ಬೋದಾಗಿತ್ತು. ಇವತ್ತು ದೇವರಾಜ್ ಪಾಟೀಲ್ ಅಂತ ಒಬ್ಬ ಡಾಕ್ಟ್ರು ಬಾಗಲಕೋಟೆನಲ್ಲಿ, ಅವರು ಬಾದಾಮಿನಲ್ಲಿ ಬಿ ಫಾರಂ ತಗೊಂಡ್ಬಂದು ವಾಪಸ್ ಕೊಟ್ಟಂತಹ ಒಬ್ಬ ಸಜ್ಜನ ರಾಜಕಾರಣಿ ಡಾಕ್ಟ್ರು, ಅವರಿಗೆ ಬಾಗಲಕೋಟೆನಲ್ಲಿ ಕೊಡ್ಬೋದಾಗಿತ್ತು. ಇದು ಹೊಸ ಪ್ರಯೋಗಗಳನ್ನು ಮಾಡ್ತಾರೆ ಅಂತಂದರೆ ಯಾರೂ ಸಹ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇಲ್ಲ. ಇವತ್ತು ಜನ ಏನಾಗಿದೆ ಅಂದರೆ, ನಾವು ಪಲ್ಲಕ್ಕಿ ಓಡ್ತೀವಿ ಅಂತ ರೆಡಿ ಆಗೋದ್ಮೇಲೆ, ನಾನು ಜೈಕಾರ ಹಾಕೋದಕ್ಕೆ ರೆಡಿ ಆಗೋದ್ಮೇಲೆ, ನಾನು ಜಿ ಹುಜೂರ್ ಅನ್ನೋದಕ್ಕೆ ರೆಡಿ ಆಗೋದ್ಮೇಲೆ ಇವರ ಮೈಂಡ್ನಲ್ಲಿ ಬರುವಂಥದ್ದು ಚುನಾವಣೆಯಲ್ಲಿ ಯಾರು ದಿವಸ ಹಣ ಕೊಡ್ತಾರೆ, ಯಾರು ಓಟಿಗೆ ಇಷ್ಟು ಕೊಡ್ತಾರೆ, ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಮಹಾರಾಜರನ್ನು ಮೆರೆಸ್ತೇವೆ ಅಂತ ಡಿಸೈಡ್ ಮಾಡಿಕೊಂಡಾಗ ಆಟೋಮೆಟಿಕ್ ಆಗಿ ಜನರು ಇವತ್ತಿಗೂ ಸಹ ಸೇವಕರಾಗೇ ಇರ್ತೀರಿ. ನೀವು ರಾಜರಾಗೋದಿಲ್ಲ. ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರಾಗಿರುವಂಥವರು ಅಷ್ಟು ಜನರ ಲಿಸ್ಟನ್ನು ನೋಡಿ. ಯಾರಿದ್ದಾರೆ? ಸಾಮಾನ್ಯ ವ್ಯಕ್ತಿಗಳು. ಪ್ರದೀಪ್ ಈಶ್ವರ್ ಅಂತವರು, ಅವರು ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಸರು ಮಾಡಿಕೊಂಡು, ಅವರು ಅಲ್ಲಿ ಚುನಾವಣೆಗಳಲ್ಲಿ ಲಾಭ ತಗೊಂಡು, ಅಲ್ಲಿ ಚುನಾವಣೆಗಳಲ್ಲಿ ಅನುಭವ ತೆಗೆದುಕೊಂಡು, ಅವರು ಚಿಕ್ಕಬಳ್ಳಾಪುರದಲ್ಲಿ MLA ಆಗಿರುವಂಥವರು. ಕೆಲವು ರಾಜಕೀಯ ಪಕ್ಷಗಳ ಸಿಂಪತಿಯನ್ನು ಕ್ರಿಯೇಟ್ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಸುಳ್ಳ್ಯಾದಂತಹ ಕ್ಷೇತ್ರಗಳಲ್ಲಿ ಭಾಗೀರಥಿ ಅನ್ನೋವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಳ್ಳುವಂಥವರು. ಒಂದಷ್ಟು ಜನ, ಬೆರಳೆಣಿಕೆಯಷ್ಟು ಜನ ಬಿಟ್ಟರೆ ಇಡೀ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ, KRS ಪಕ್ಷದ ರವಿಕೃಷ್ಣಾರೆಡ್ಡಿ ಅಂತವರು, ಪ್ರಜಾಕೀಯದಲ್ಲಿ ಯಾರಾದರೂ ಸ್ಪರ್ಧೆ ಮಾಡಿರುವಂಥವರು, ಆಮ್ ಆದ್ಮಿ ಪಾರ್ಟಿಯಲ್ಲಿ ಸ್ಪರ್ಧೆ ಮಾಡಿರುವಂಥವರು ಯಾರಾದರೂ ಗೆದ್ದಿದ್ದಾರಾ? ಯಾರಾದರೂ ಶಾಸಕರಾಗಿದ್ದಾರಾ? ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಟಿಕೆಟ್ ಕೊಡಬೇಕು ಅಂತಂದಾಗ GB ವಿನಯ್ ಕುಮಾರ್ ಎಂಬ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತಹ ವ್ಯಕ್ತಿ ದಾವಣಗೆರೆಗೆ ಬರ್ತಾರೆ. ಅವರನ್ನು ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ತು, ಕ್ಷೇತ್ರದಲ್ಲಿ ಹೋಗಿ ಕೆಲಸ ಮಾಡುವಂತು. ಆ ವ್ಯಕ್ತಿಗೆ ರಾಜಕೀಯ ಗೊತ್ತಿಲ್ಲ, ಅವರ ಮಾತನ್ನು ನಂಬು ಬಂದ ಕ್ಷೇತ್ರದಲ್ಲಿ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರದಲ್ಲಿ ಅವರು ಸುತ್ತಾಡಿದ್ರು, ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿದ್ರು. ಕೊನೆಗೆ ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ಟಿಕೆಟ್ ತಪ್ಪಿಸಿ ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಿಂತಿದ್ರು ಸಹ ನೇರ ಗುರಿಯಾಗಿ ಇಟ್ಕೊಂಡು ವಿನಯ್ ಕುಮಾರ್ನ ಸೋಲಿಸಬೇಕು ಅಂತ ಕರೆ ಕೊಡ್ತು. ಇದೇನಾ ಯುವಕರನ್ನ ಬೆಳೆಸುವಂತಹ ರೀತಿ? ಇವತ್ತು ನಾವು ಮಾತನಾಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಆ ವಿಚಾರಗಳನ್ನು ನಾವು ಮಾತಾಡೋದಿಲ್ಲ. ನಾವು ಮಾತನಾಡಬೇಕಾಗಿರುವಂತಹ ವಿಚಾರ ಇದೆ. ಕುಟುಂಬ ರಾಜಕಾರಣ ಮಾಡ್ತಾ ಇದ್ದೀರಿ ಸ್ವಾಮಿ. ಜನಸಾಮಾನ್ಯರಿಗೆ ಇವಾಗ ಅವರ ಕುಟುಂಬದವರುಗಳಿಗೆ MLA MP ಮಿನಿಸ್ಟರ್ಗಳನ್ನೆಲ್ಲ ಕೊಡ್ತಾ ಇದ್ದೀರಿ. ಕಾರ್ಯಕರ್ತರ ಕಥೆ ಏನು?
ನಿಗಮ ಮಂಡಳಿಗಳು ಅಂತ ಮಾಡ್ತೀರಿ. ನಿಗಮ ಮಂಡಳಿಗಳಲ್ಲಿ ಇರುವಂಥ 70% ನೀವು ಶಾಸಕರುಗಳಿಗೆ ಅಧ್ಯಕ್ಷರ ಅಂತ ಕೊಡ್ತೀರಿ. ಸಾಮಾನ್ಯ ಜನರಿಗೆ ಏನು ಕೊಟ್ಟಿದ್ದೀರಿ? ಸಾಮಾನ್ಯ ಕಾರ್ಯಕರ್ತರಿಗೆ ಅವರು ಸಮರ್ಥನೆ ಮಾಡಿಕೊಂಡು ಅವ್ರ ಕೇಸುಗಳು ಹಾಕಿಸ್ಕೊಂಡು ಅವ್ರು ಇನ್ನೊಬ್ಬರನ್ನ ವಿರೋಧ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅವ್ರಿಗೇನು ಕೊಡ್ತೀರಿ? ಹೆಚ್ಚಂದರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದಷ್ಟು ಟಿಕೆಟ್ ಕೊಡ್ತೀರಿ. ಇವತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಬೇಕು ಅಂತಂದ್ರೆ ಒಂದು ಜಿಲ್ಲಾ ಪಂಚಾಯತ್ಗೆ 1 ಕೋಟಿ ಬೇಕು, ತಾಲೂಕ್ ಪಂಚಾಯತಿಗೆ 50 ಲಕ್ಷ ಬೇಕು, ಗ್ರಾಮ ಪಂಚಾಯತಿಗೆ 25 ಲಕ್ಷ ಬೇಕು, ಕಾರ್ಪೊರೇಷನ್ ಚುನಾವಣೆಗೆ 5 ರಿಂದ 6 ಕೋಟಿ ಬೇಕು. ಇದು ವಾಸ್ತವ ಸತ್ಯ. ನಾವು ಮಾತಾಡ್ತಾ ಇರ್ಬೋದು ನಮ್ಮ ದೇಶವನ್ನು ಉಳಿಸೋದಕ್ಕೋಸ್ಕರವಾಗಿ. ದೇಶವನ್ನು ಉಳಿಸಿ. ಕುಟುಂಬ ರಾಜಕಾರಣ, ಕುಟುಂಬ ನೀವು ಬೆಳೆಸೋದೇ ಇಲ್ಲಲ್ಲ. ನೀವು ಯಾರಿಗಾದ್ರೂ ಅವಕಾಶ ಕೊಟ್ಟರೆ ತಾನೇ, ನೀವು ಬೆಳೆಸೋದೇ ಇಲ್ವಲ್ಲ. ಒಂದು ಕಡೆ ಧರ್ಮ, ಭಾರತೀಯ ಜನತಾ ಪಕ್ಷ ಹೇಳುತ್ತೆ ನಮಗೆ ಮುಸಲ್ಮಾನರ ಓಟ್ ಬೇಡ ಅಂತ. ಸಂವಿಧಾನ ರಚನೆ ಆಗಿರುವಂಥದ್ದು ಎಲ್ಲ ಸೇರ್ಕೊಂಡು ರಚನೆ ತಗೊಂಡು ಹೋಗ್ಬೇಕು ಅಂತಂದರೆ ಭಾರತೀಯ ಜನತಾ ಪಕ್ಷದವರು ನೇರವಾಗಿ ಹೇಳ್ತಾರೆ ಮುಸ್ಲಿಮರ ಓಟು ನಮಗೆ ಬೇಕಾಗಿಲ್ಲ ಅಂತೇಳಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇ ಚುನಾವಣಾ ಅಖಾಡದಲ್ಲಿರುವಂತಹ ಅಭ್ಯರ್ಥಿ ಮುಸ್ಲಿಂ ಕಾಲೋನಿಗಳಿಗೆ ಹೋಗಿ ಓಟ್ ಕೊಡಿ ಅಂತ ಕೇಳ್ತಾರೆ. ಹೈದರಾಬಾದಲ್ಲಿ ನೋಡಿದ್ವಲ್ಲ, ಹೈದರಾಬಾದಲ್ಲಿ ಯಾರು ಮಾಧವಿ ಲತಾ ಅನ್ನೋರು ಏನು BJPಯಿಂದ ಸ್ಪರ್ಧೆ ಮಾಡಿ ಮುಸಲ್ಮಾನರ ಕೇರಿಗೆ ಹೋಗ್ಬಿಟ್ಟು ಅವ್ರನ್ನ ಮತಗಳನ್ನು ಕೇಳಿದ್ದಂಥದ್ದು ಎಲ್ಲ ನೋಡಿದ್ದೀವಲ್ಲ. ಎಲ್ಲ ಕಡೆನೂ ಇಷ್ಟೇ, ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ, ಪಕ್ಷಗಳ ಲಾಭಕ್ಕೋಸ್ಕರವಾಗಿ ಪ್ರಜಾಪ್ರಭುತ್ವವನ್ನು ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ, ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತಿನವರೆಗೂ ಯಾರೂ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಚಾರಿಟಿ, ಸೋಷಿಯಲ್ ಚಾರಿಟಿ ಮಾಡ್ತಾ ಇರುವಂತಹ ಕೆಲಸ. ಸಂವಿಧಾನ ಅಂದರೆ ಏನು, ಪ್ರಜಾಪ್ರಭುತ್ವ ಅಂದರೆ ಏನು, ಈ ದೇಶದ ಕಾನೂನು ಅಂದರೆ ಏನು, ಎಲ್ಲವನ್ನು ತಿಳಿಸೋದಕ್ಕೆ ನಿಮ್ಮ ಅಕ್ಷರ ಚಾರಿಟಿಯ ಮೂಲಕ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಈ ದೇಶ ನಮ್ಮದು ರೀ. 145 ಕೋಟಿ ಜನಸಂಖ್ಯೆಗೆ ಸೇರಿರುವಂತಹ ದೇಶ ಇದು. ಪ್ರತಿಯೊಬ್ಬ ವ್ಯಕ್ತಿಗೂ ಹಕ್ಕಿದೆ, ಅಧಿಕಾರ ಇದೆ, ಈ ನೆಲದ ಅಧಿಕಾರ ಇದೆ. ಈ ದೇಶದ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನು ಬಳಸ್ಕೊಳ್ಬೇಕು. ನೀವು ಮಹಾರಾಜರಾಗಿ ನೀವು ಬೆಳೆಸ್ಕೊಳ್ತಾ ಹೋದರೆ ಅವ್ರು ಹೇಳ್ತಾರೆ ಅನಿವಾರ್ಯತವಾಗಿ ಮುಂದೆ ಬರೋದಿಲ್ಲ. ಮಹಾರಾಜರಾಗಿ, ದಂಡನಾಯಕರಾಗಿ ಅಂತಂದರೆ ಇಲ್ಲ ನಾವು ಕಾಲಾಳುಗಳಾಗಿ ಹೋರಾಟ ಮಾಡ್ತೀವಿ ಅಂತಂದರೆ ಯಾರೇನು ಮಾಡೋಕ್ಕಾಗುತ್ತೆ? ಮೊದಲು ಈ ಹಣ ಕೊಡ್ತಾರಲ್ಲ ಓಟಿಗೆ, ಅದನ್ನು ಸ್ಟಾಪ್ ಮಾಡಿ. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 40ಕ್ಕೂ ಹೆಚ್ಚು ಜನ ನಾಮಿನೇಷನ್ ಹಾಕಿದ್ದಾರೆ. ಅದರಲ್ಲಿ ಕೊನೆಗೆ ವಾಪಸ್ ತಗೊಂಡಾಗ ಕೊನೆಗೆ ಒಂದು 20-25 ಉಳ್ಕೊತಾರೆ ಅಂತ ಇಟ್ಕೊಳ್ಳಿ, 30 ಉಳ್ಕೊತಾರೆ ಅಂತ ಇಟ್ಕೊಳ್ಳಿ. 30ರಲ್ಲಿ ಯಾರು ಪ್ರಾಮಾಣಿಕವಾಗಿದ್ದಾರೆ? ಈಗ ನಮ್ಮ ಪ್ರಕಾರ, ನಾವು ನೋಡಿರೋ ಪ್ರಕಾರ KRS ಪಕ್ಷದ ಒಬ್ಬ ಅಭ್ಯರ್ಥಿ ನಾಮಿನೇಷನ್ ಮಾಡಿದ್ದಾರೆ, ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿ ನಾಮಿನೇಷನ್ ಮಾಡಿದ್ದಾರೆ. ಅವರಿಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ KRS ಪಕ್ಷ ಇವತ್ತು ಕರ್ನಾಟಕದಲ್ಲಿ ನಮಗೆ ಬೇಕಾಗಿರುವಂಥದ್ದು KRS ಪಕ್ಷ. KRS ಪಕ್ಷದ ಒಬ್ಬ ಅಭ್ಯರ್ಥಿ ಇದ್ದಾರೆ, ಅವರ ಅಭ್ಯರ್ಥಿ ಯಾರಾದರೂ ಆಗಿರಲಿ, KRS ಪಕ್ಷದ ಅಭ್ಯರ್ಥಿನ ಬೆಂಬಲಿಸ್ತಾರ ಜನ? ಇವತ್ತು ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತಂದರೆ ಎರಡೂ ಪಕ್ಷಗಳನ್ನು ಧಿಕ್ಕರಿಸಿ KRS ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಿ ಓಟ್ ಹಾಕಿ ನೋಡೋಣ. ಒಬ್ಬ KRS ಪಕ್ಷದನ್ನು ಓಟ್ ಹಾಕಿ ಗೆಲ್ಲಿಸಿ ಅವರನ್ನು ಶಾಸಕರನ್ನಾಗಿ ಮಾಡಿ ಕಳಿಸಿ ಒಂದು ಇತಿಹಾಸ ನಿರ್ಮಾಣ ಮಾಡಿ. ಯಾತಕ್ಕಾಗೋದಿಲ್ಲ? ದೇಶ ಮುಖ್ಯ ಅಲ್ವಾ ನಮಗೆ? ದೇಶ ಮುಖ್ಯ, ಸಂವಿಧಾನ ಮುಖ್ಯ. ನಾವು ಯಾಕ್ರಿ ಕಾಲಾಳುಗಳಾಗಿ ಜೀವನ ಮಾಡಬೇಕು? ನಾವು ಯಾಕ್ರಿ ಅವ್ರು ಕೊಡುವಂಥ ಹಣವನ್ನು ಈಸ್ಕೊಂಡು ನಮ್ಮತನವನ್ನು ನಾವು ಮಾರ್ಕೊಳ್ಬೇಕು? ಯಾಕೆ ಮಾರ್ಕೊಳ್ಬೇಕು ನಾವು? ಸಾಮಾನ್ಯ ವ್ಯಕ್ತಿ, ಒಂದು ರಾಜಕೀಯ ಪಕ್ಷ KRS ಪಕ್ಷ ಕೆಲಸ ಮಾಡ್ತಾ ಇದ್ದಾರೆ. ರವಿಕೃಷ್ಣ ರೆಡ್ಡಿ ಅವರು ಇಡೀ ಭ್ರಷ್ಟಾಚಾರ ಎಷ್ಟು ಆಳಕ್ಕೆ ಹೋಗಿದೆ ಅಂತೇಳಿ ಅವರು ಮಾಡ್ತಾ ಇರುವಂತಹ ಕೆಲಸ ಜನರ ಕಣ್ತರಿಸ್ತಾ ಇದ್ದಾರೆ. 1% ಇವತ್ತು 100ಕ್ಕೆ 1% ಜಾಗೃತಿ ಮೂಡಿದೆ. ಇನ್ನು 99% ಜಾಗೃತಿ ಮೂಡಬೇಕು ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ KRS ಪಕ್ಷ ಇದೆ. KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾನು ಬಯಸ್ತೇನೆ. KRS ಪಕ್ಷದ ಶಾಸಕರುಗಳು ವಿಧಾನಸಭೆಯಲ್ಲಿ ಇರಬೇಕು, ಅಧಿಕಾರ ಪಡಿಬೇಕು ಅಂತ ನಾನು ಬಯಸ್ತೇನೆ. ಇದನ್ನು ಮಾಡಿದಾಗ ಮಾತ್ರ ಇಂತಹ ಪಾರ್ಟಿಗಳಿದ್ದಾವೆ. ಇವತ್ತು ಆಮ್ ಆದ್ಮಿ ಪಾರ್ಟಿಯ ಮೇಲೆ ಬಹಳಷ್ಟು ಆರೋಪಗಳನ್ನು ಹೊರಿಸಿ ಅದು ಪಕ್ಷವನ್ನು ನಿರ್ನಾಮ ಮಾಡಲಿಕ್ಕೆ ಹೋದ್ರು. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಹೊರಗಡೆ ದೋಷಮುಕ್ತರಾಗಿ ಹೊರಗಡೆ ಬಂದಿದ್ದಾರೆ. ಇಂತಹ ಪಕ್ಷಗಳಿದ್ದಾವೆ. ನಾವು ಇದರ ಬಗ್ಗೆ ಯೋಚನೆ ಮಾಡಬೇಕು.
ಯಾರೋ ಕಾಂಗ್ರೆಸ್ ಪಕ್ಷದವರು ಇಷ್ಟು ಹಣ ಕೊಡ್ತಾರೆ, ಈ ರೀತಿ ಆರೋಪ ಪ್ರತ್ಯಾಪ ಮಾಡ್ತಾರೆ, ಬಿ ಜೆ ಪಿಯವರು ಮಾಡ್ತಾರೆ, ಬಿ ಜೆ ಪಿಯವರು ಧರ್ಮ ಅಂತಾರೆ, ಕಾಂಗ್ರೆಸ್ನವರು ಏನು ಜಾತಿಗಳು ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಇವರು ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇವುಗಳನ್ನು ಪಕ್ಕಕ್ಕಿಟ್ಟು ದೇಶ ಮೊದಲು, ದೇಶದ ಪ್ರಜಾಪ್ರಭುತ್ವ, ದೇಶದ ಸಂವಿಧಾನ ಮೊದಲು ಅಂತ ಹೋಗಿ. ಸ್ನೇಹಿತರೆ, ಕುಟುಂಬ ರಾಜಕಾರಣದಿಂದ ಇಡೀ ದೇಶದ ವ್ಯವಸ್ಥೆ ಹಾಳಾಗ್ತಾ ಇದೆ. ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಬ್ರಿಟಿಷರನ್ನ ಭಾರತದಿಂದ ಓಡಿಸೋದಕ್ಕೆ ಏನು ಸ್ವತಂತ್ರ ಸಂಗ್ರಾಮ ಪ್ರಾರಂಭ ಆಯಿತು, ಲಕ್ಷಾಂತರ ಜನ ಬೀದಿಗೆ ಇಳಿದು ಬ್ರಿಟಿಷರನ್ನ ಹೊರಗಡೆ ಓಡಿಸೋದಕ್ಕೆ ಹೋದ್ರು. ಇವತ್ತು ನಾವು ಭಾರತದಲ್ಲಿ ಈ ಭ್ರಷ್ಟ ರಾಜಕಾರಣ ಏನಾಗಿದೆಯಲ್ಲ, ಕುಟುಂಬ ರಾಜಕಾರಣ, ಭ್ರಷ್ಟ ರಾಜಕಾರಣ, ಇಡೀ ರಾಜಕೀಯ ವ್ಯವಸ್ಥೆಯನ್ನು ಕಲುಷಿತಗೊಳ್ತಿದ್ದಾರಲ್ಲ, ಇದನ್ನು ಹೋಗಲಾಡಿಸೋದಕ್ಕೋಸ್ಕರವಾಗಿ ನಾವು ಸ್ವತಂತ್ರ ಹೋರಾಟದ ರೀತಿಯಲ್ಲಿ ಪ್ರತಿಯೊಬ್ಬ ಭಾರತೀಯನು ಸಹ ದೇಶ ಮೊದಲು ಅಂತೇಳಿ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆ. ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂಥದ್ದು, ಜಾತಿಗಳನ್ನು ಎತ್ತಿ ಕಟ್ಟುವಂಥದ್ದು, ಇವೆಲ್ಲವನ್ನೂ ಸಹ ನೋಡಿರುವಂತಹ ಜನರು ಇವತ್ತು ಯಾರೋ ಭಾಷಣ ಮಾಡ್ತಾರೆ, ಪತ್ರಿಕೆಯಲ್ಲಿ ಬರೋಂಥದ್ದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ, ಮೊಬೈಲ್ನಲ್ಲಿ ನಿಮಗೆಲ್ಲ ಸಿಗುತ್ತೆ. ವಿಚಾರ ಮಾಡ್ತೀರಾ ಅಂತ ತಿಳ್ಕೊಂಡಿದ್ವಿ. ನಿಮ್ಮ ಅಕ್ಷರ ಮೀಡಿಯಾ, ಅಕ್ಷರ ಚಾರಿಟಿಯ ಮೂಲಕ ಈ ಜಾಗೃತಿಯನ್ನು ನಾವು ಮೂಡಿಸ್ತಾ ಇದ್ದೇವೆ. ನಾವು ಯಾವುದನ್ನು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ನಿಮಗೆ ಸಾಧ್ಯ ಆಯಿತು ಅಂತಂದರೆ ನಮ್ಮ ಏನು ಈ ಹೋರಾಟ ಇದೆ, ಈ ಹೋರಾಟವನ್ನು ನೀವು ಬೆಂಬಲಿಸ್ತೀರಾ. ನಮ್ಮ ಅಕ್ಷರ ಸೋಷಿಯಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ನ ಮೂಲಕ ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಕಾನೂನು ಅರಿವು, ನೀವು ಕಾನೂನು ತಿಳ್ಕೊಳ್ಳಿ ಅಂತೇಳಿ ಈಗಾಗಲೇ ಹರಿಹರ ತಾಲೂಕಿನ ಹಾಲಿವಾಣ ಗ್ರಾಮದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಮುಂದೆ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ. ಸಾಧ್ಯ ಆದರೆ ಬೆಂಬಲಿಸಿ, ದೇಶವನ್ನು ಉಳಿಸಿ, ದೇಶ ಮೊದಲು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.